ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ವರಮಹಾಲಕ್ಷ್ಮಿಗೆ ಒಂದು ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಸೀರೆಯನ್ನು ಉಡಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾವುದಾದ್ರೂ ಹೊಸ ಬ್ಲೌಸ್ ಪೀಸು ಅಥವಾ ಸ್ಯಾರಿನಲ್ಲಿರೋ ಬ್ಲೌಸ್ ಪೀಸ್ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಉಡಿಸ್ಬೋದು. ಈ ಥರ ಮುಂಚೆನೇ ನೆರಿಗೆ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ. ಫ್ರಂಟ್ ಸೈಡಲ್ಲಿ ಸ್ವಲ್ಪ ನೀಟಾಗಿರಲಿ. ನಿಮಗೆ ಅಷ್ಟು ನೀಟಾಗಿ ಬರಲಿಲ್ಲ ಅಂದರೆ ಐರನ್ ಮಾಡ್ಕೋಬೋದು. ನಾನಿಲ್ಲಿ 2 ತಮ್ಗೆ ಇಟ್ಕೊಂಡಿದ್ದೀನಿ. 2 ತಮ್ಗೆಗೆ ಕೆಳಗಡೆ ಒಂದು ಪ್ಲಾಸ್ಟರ್ ಹಾಕ್ಕೊಂಡಿದ್ದೀನಿ, ಟೈಟಾಗಿರುತ್ತೆ. ನಾನು ಇಲ್ಲಿ ಕಟ್ಗೆ ಏನು ಹಾಕ್ಕೊಂಡಿದ್ದೀನಲ್ಲ, ನೀವು ಅದ್ರ ಬದಲು ಸ್ಕೇಲ್ ಇಟ್ಕೋಬೋದು. ಈ ಥರ ಒಂದು 2-3 ನೆರಿಗೆನ ತಗೊಂಡು ಪಿನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ಇರೋ ಕ್ಲಿಪ್ಪನ್ನು ಆಮೇಲೆ ತೆಗೆದುಬಿಡಿ. ಫ್ರಂಟ್ ಸೈಡ್ ಹಾಕಿರೋ ಕ್ಲಿಪ್ಪನ್ನು ಕೂಡ ತೆಗೆದು ನೀಟಾಗಿ ಫ್ರಿಲ್ಸ್ ಎಲ್ಲ ಕಾಣೋ ರೀತಿ ಎಲ್ಲ ಕಡೆ ಸರಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಥರ ಅಲಂಕಾರಕ್ಕೆ ನಿಮಗೆ ಯಾವ ನೆಕ್ಲೆಸ್ಸು, ಸರಗಳು ಅಥವಾ ಏನಿದ್ರೂ ಕೂಡ ಹಾಕ್ಬೋದು. ಸ್ನೇಹಿತರೆ, ಹಾಗೆ ಇಲ್ಲಿ ನನ್ನ ಮೇಲ್ಗಡೆ ಕೈ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫ್ಲವರ್ಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾರ ಏನಾದರೂ ಹಾಕ್ಬೋದು. ನನಗೆ ಪ್ರೆಸೆಂಟ್ ಹಾರ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೆ ತೋರಿಸಿದ್ದೀನಿ. ಹಾರ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲುಕ್ಕು. ಈ ಥರ ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಆದಮೇಲೆ ಇದು ಜಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಡೆ ಕೂಡ ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.